ನಿನ್ನ ಎಮೋಷನ್ಸ್ ಎಲ್ಲ ಸ್ವಲ್ಪ ದಿನ ಗಂಟು ಹಾಕಿ ಪಕ್ಕಕ್ಕಿಡು. ಓಕೆ? ಪ್ರಿಯಾ, ಏನೇ ಇದು? ಅರ್ಜುನ್ ವಿಷಯ ಮೀಡಿಯಾದಲ್ಲಿ ಬರ್ತಾ ಇದೆ. ಬರ್ಲಿ ಬಿಡಿ ಚಿಕ್ಕಿ, ಒಳ್ಳೇದೇ ಆಯ್ತು. ಪಾಪ ಕಣೆ, ಅವನ್ ಮರ್ಯಾದೆ ಬೀದಿ ಬೀದಿಲೂ ಹೋಗ್ತಾ ಇದೆ. ಚಿಕ್ಕಿ, ಅವನ್ಗ್ಯಾಕೆ ಪಾಪ ಅಂತಿದ್ದೀರಾ? ಹಾಳಾಗಿ ಹೋಗ್ಲಿ ಬಿಡಿ. ಎಷ್ಟೇ ಆದ್ರೂ ಮನೆ ಮಗ ಅಲ್ವೇನೆ? ನೀನ್ ಟಾರ್ಗೆಟ್ ಏನದು ಸೇವಂತಿ ತಾನೆ? ನನ್ ಮೊದಲನೇ ಟಾರ್ಗೆಟ್ ಅವಳೇ ಆಗಿದ್ಲು. ಈಗ ಯಾರ್ಯಾರು ಅವಳಿಗೆ ಅಂಟ್ಕೊಂಡಿದಾರೋ, ಯಾರ್ಯಾರು ಅವಳ ಸಪೋರ್ಟಿಗೆ ನಿಂತಿದಾರೋ ಅವರೆಲ್ಲ ನನ್ನ ಶತ್ರುಗಳೇ. ಹಾಗಾದ್ರೆ ನಿನ್ ಗಂಡ ಅವಳು ಬೆನ್ನಿಂದೆ ನಿಂತಿದ್ದಾನೆ, ಹಾಗಾದ್ರೆ ಅವನೇ ನಿನ್ ಶತ್ರುನಾ? ಚಿಕ್ಕಿ, ಅದನ್ನ ಬಿಡಿಸ್ಬೇಕು ಅಂತ ತಾನೆ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇರೋದು. ಇಬ್ಬರಿಗೂ ಡಿವೋರ್ಸ್ ಆಗಿ ಅವಳು ಮನೆಯಿಂದ ತೊಲಗಿದ್ರೆ ಕನೆಕ್ಷನ್ ಕಂಪ್ಲೀಟ್ ಆಗಿ ಕಟ್ ಆಗುತ್ತೆ. ಇಷ್ಟ ದಿನ ಅರ್ಜುನಿಗೆ ಸಪೋರ್ಟ್ ಮಾಡ್ತಿದ್ ಕರ್ಣ ಕೂಡ ಅವನ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಇದನ್ನೆಲ್ಲ ಮಾಡ್ಸಿದ್ದು ಸೇವಂತಿನೇ ಅಂತ ಗೊತ್ತಾಗಿದ್ದ ದಿನ ಬರೀ ಕರ್ಣ ಅಷ್ಟೇ ಅಲ್ಲ, ಇಡೀ ಮನೆಯವ್ರ ದೃಷ್ಟಿಲಿ ಆ ಸೇವಂತಿ ವಿಲನ್ ಆಗ್ತಾಳೆ. ಲೇ, ಹೋಟ್ಲು ಡ್ರಾಮಾ ಏನೋ ಸೇವಂತಿ ಮಾಡ್ಸಿದ್ಲು, ಈ ಮೀಡಿಯಾ ಡ್ರಾಮಾ ಆ ಮೀರನ್ ಕೈಗೆ ಅರ್ಜುನ್ ರಿಂಗ್ ಹಾಕಿದ್ದು ಇದನ್ನು ಅವಳೇ ಮಾಡ್ಸಿದ್ದ? ಚಿಕ್ಕಿ, ಅರ್ಜುನ್ ಅಂತೂ ಹೆಂಡತಿಗೆ ಮೋಸ ಮಾಡೋನೇ ಅಲ್ಲ. ಸೇವಂತಿ ಅಂದ್ರೆ ಅವನಿಗೆ ಪ್ರಾಣ. ಹೋಗಿ ಹೋಗಿ ಆ ಮೀರಂಗ್ ಅವನ್ ರಿಂಗ್ ಹಾಕ್ತಾನ? ಇದೆಲ್ಲ ಸೇವಂತಿದೆ ಆಟ ಅಲ್ವೇ? ಈ ಸೇವಂತಿಗೇನ್ ಬರ್ಬಾರ್ದು ಬಂದಿರೋದು? ಈ ರೀತಿನ ಗಂಡನ್ ಮರ್ಯಾದೆ ಕಳಿಯೋದು? ಚಿಕ್ಕಿ, ಮರ್ಯಾದೆ ಹೋಗ್ತಿದೆ ಅಂತ ಅವಳಿಗೂ ತುಂಬಾ ಕೊರಗಿದೆ. ದಿನ ಅಯ್ಯೋ ನನ್ನಿಂದ ನನ್ ಗಂಡಂಗ್ ಈ ಗತಿ ಬಂತಲ್ಲ ಅಂತ ಗೋಳಾಡ್ತಾನೆ ಇರ್ತಾಳೆ. ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡ್ಬೇಕು ಅನ್ನೋ ಹುಚ್ಚಿನಿಂದ ಅವಳ ಬಾಲಕ್ಕೆ ಅವಳೇ ಬೆಂಕಿ ಹಚ್ಕೋತಿದ್ದಾಳಷ್ಟೇ. ಅಷ್ಟು ಸಾಲದು ಅಂತ ಈ ಕಲ್ಪನಾತ್ಕೆ ಬೇರೆ ಅವಳ ಹತ್ರ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ. ಚಿಕ್ಕಿ, ವಂಶ ಬೆಳೆಸ್ಬೇಕು ಅಂತ ಅವಳ ನೆಮ್ಮದಿನ ಅವಳೇ ಬಲಿ ಕೊಟ್ಕೊಳ್ತಾ ಇದ್ದಾಳೆ. ಅಲ್ವೇ? ಒಂದ್ ವೇಳೆ ಕಳ್ದೋಗಿರೋ ಆ ಮಗು ಮನೆಗ್ ವಾಪಸ್ ಬಂದ್ಬಿಟ್ರೆ ಅವಳ ಮನ್ಸು ಚೇಂಜ್ ಆಗ್ಬಿಡುತ್ತಲ್ವಾ? ಆಗ ಅರ್ಜುನ್ಗೆ ಇನ್ನೊಂದ್ ಮದ್ವೆ ಮಾಡೋ ಯೋಚನೆ ಅವಳ ತಲೆಯಿಂದ ಹೊರಟೋಗುತ್ತಲ್ವಾ? ಆ ಮಗು ವಾಪಸ್ ಬರಲ್ಲ ಚಿಕ್ಕಿ, ಬರಕ್ ನಾನ್ ಬಿಡೋದು ಇಲ್ಲ. ಲೇ, ನಿನ್ ಕೈನಲ್ಲಿ ಅದನ್ನ ತಡಿಯಕ್ ಆಗೋದಿಲ್ಲ ಅಂತ ಆ ಕುರ್ವಂಜಿನೇ ಹೇಳಿಲ್ವಾ? ಕೊರವಂಜಿನೋ ಗುಲಗಂಜಿನೋ ಯಾರು ಏನೇ ಹೇಳಿದ್ರು ಆ ಮಾತನ್ನ ನಾನು ಸುಳ್ಳು ಮಾಡಿ ತೋರಿಸ್ತೀನಿ. ಮಗುನೂ ಬರಲ್ಲ, ಸೇವಂತಿ ಅರ್ಜುನ್ ಒಂದಾಗಲ್ಲ. ಅರ್ಜುನ್ ಜೊತೆ ಮೀರನ್ ಮದ್ವೆ, ಇದನ್ನ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ. ಮೀರಾ ಮನೆಗ್ ಬಂದ್ಲಾ? ಕರ್ಕೊಂಡ್ ಬರ್ಲೇಬೇಕಿವಾಗ. ಅವಳ ಮನೆ ಮೇಲೆ ಅಟ್ಯಾಕ್ ಆಗಿದೆ ಅಂತ ಅಂದ್ರೆ ಅವಳಿಗೆ ಇರೋದಕ್ಕೆ ಜಾಗ ಇಲ್ಲ. ಇದೆಲ್ಲ ಆಗಿದ್ದು ಆ ಅರ್ಜುನಿಂದ ಚಿಕ್ಕಿ. ಅವಳಿಗೆ ರಕ್ಷಣೆ ಕೊಡ್ಬೇಕಾಗಿರೋದು ಈ ಮನೆ ಕರ್ತವ್ಯ. ಇದೇ ನೆಪ ಮಾಡ್ಕೊಂಡು ಮೀರಾ ಈ ಮನೆಗೆ ಬರ್ತಾಳೆ. ಆಮೇಲೆ ಪರ್ಮನೆಂಟ್ ಆಗಿ ತನ್ನ ನೆಲೆನ ಕಂಡ್ಕೋತಾಳೆ. ಸೂಪರ್ ಸೂಪರ್ ಕಣೆ, ಇಬ್ರು ಹತ್ತತ್ರ ಇದ್ದೇನೆ ಅರ್ಜುನ್ಗೆ ಮೀರನ್ ಮೇಲೆ ಲವ್ ಆಗೋದಕ್ ಸಾಧ್ಯ. ಚಿಕ್ಕಿ, ಈ ಲವ್ಗೆ ಆಗೋದೆಲ್ಲ ಸುಳ್ಳು. ಏನೇ ಇದ್ರು ಸೇವಂತಿ ಬಿಟ್ಮೇಲೆನೆ. ಮೀರಾ ನನಗೆ ಅನ್ಯಾಯ ಆಗಿದೆ ಅಂತ ಅತ್ತು ಕರ್ದು ಗೋಳಾಡಿ ಮದ್ವೆ ಆಗ್ಬೇಕಷ್ಟೆ. ಈ ಗೋಳಾಟ ಎಲ್ಲ ನಡೀತಾ ಅವಳ ಮುಂದೆ. ಒಂದ್ ವೇಳೆ ಸೇವಂತಿ ಮನ್ಸ್ ಬದಲಾಯಿಸ್ಬಿಟ್ರೆ, ಗಂಡನ ಬಿಟ್ಕೊಡಲ್ಲ ಅಂತಂದ್ರೆ? ಇದನ್ನೆಲ್ಲ ಮಾಡಿಸ್ತಿರೋದು ಸೇವಂತಿನ ಅಂತ ಗೊತ್ತಾದ್ರೆ ಸೇವಂತಿಗೆ ಡಿವೋರ್ಸ್ ಬೇಡ, ಅವನೇ ಕುತ್ಕೆ ಹಿಡ್ದು ಅವಳನ್ನ ಆಚೆ ತಳ್ತಾನೆ. ಲೇ, ಹಾಗಾದ್ರೆ ಈಗ್ಲೇ ಈ ವಿಚಾರನ ಹೋಗಿ ಹೇಳ್ಬಿಡ್ಲಾ? ಅವ್ರಿಬ್ರು ಬೇಗ ದೂರ ಆಗ್ಬಿಡ್ತಾರೆ. ಚಿಕ್ಕಿ, ನಮ್ ಶತ್ರುಗಳನ್ನ ಒಂದೇ ಸತಿ ಚುಚ್ಚಿ ಚುಚ್ಚಿ ಸಾಯಿಸಬಾರ್ದು. ಸ್ವಲ್ಪ ಸ್ವಲ್ಪನೇ ಟಾರ್ಚರ್ ಕೊಡ್ತಾ ಅವ್ರಾಗವ್ರೆ ನಾವು ಬದುಕಿರೋದೇ ಬೇಡ ಅಂತ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು. ಆ ತರ ಟಾರ್ಚರ್ ಕೊಡ್ಬೇಕು. ಇವಾಗ ನೋಡಿ, ಅರ್ಜುನ್ ರಸ್ತೆಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಕ್ಲೈಂಟ್ಗಳು ಕೊಟ್ಟ ಕೇಸ್ನ ವಾಪಸ್ ತಗೊಳ್ತಾ ಇದ್ದಾರೆ. ಹೆಂಡತಿಗೆ ಮೋಸ ಮಾಡ್ದೋ ನೀನು, ಇನ್ ನಮ್ಗೆಂತ ನ್ಯಾಯ ಕೊಡಿಸ್ತೀಯ ಅಂತ ಚೀತು ಅಂತಿದ್ದಾರೆ. ಅದನ್ನ ಸೇವಂತಿ ನೋಡಿ, ಅಯ್ಯೋ ನನ್ ಗಂಡನ ಮರ್ಯಾದೆ ನನ್ನಿಂದ ಹೋಗ್ತಿದ್ಯಲ್ಲ ಅಂತ ದಿನೇ ದಿನೇ ಕುಗ್ಗ್ ಹೋಗ್ತಾಳೆ. ಅದೇ ನನಗ್ ಬೇಕಾಗಿರೋದು. ಇದು ಒಂಥರ ಸಖತ್ತಾಗಿದೆ ಕಣೆ. ನಾನು ಇಷ್ಟು ದಿನ ಪಟ್ಟಿದ ಕಷ್ಟಕ್ಕೆ ಪ್ರತಿಫಲ ಸಿಗೋ ಟೈಮ್ ಬಂದೇ ಬಿಡ್ತು.
ಅವ್ರಿಬ್ಬರನ್ನು ಯಾರು ದೂರ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ನನ್ನ ಶತ್ರುಗಳಿಬ್ರು ಗೋಳಾಡ್ತಿರೋದನ್ನ ನೋಡೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮೀರಾ, ಏಯ್ ಬನ್ರ. ಮೀರಾ, ಏ ಈ ಕಡೆ ಎಲ್ಲಾರು ಇದ್ದಾಳೆ ನೋಡ, ನೀನ್ ಆ ಕಡೆ ಹೋಗೋ. ಬನ್ರ ಬೇಗ ಹುಡ್ಕಣ. ಕರ್ಣ, ಒಂದೇ ಕಡೆ ಹುಡುಕಿದ್ರೆ ಪ್ರಯೋಜನ ಆಗಲ್ಲ. ನೀನು ಆ ಕಡೆ ಹುಡ್ಕು, ನಾನು ಈ ಕಡೆ ಹುಡುಕ್ತೀನಿ. ಸರಿ. ಮೀರಾ, 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 ಬೇಡ ಬೇಡ, ನಾನೇನು ಮಾಡ್ಬಿಡಿ, ಪ್ಲೀಸ್ ಬಿಟ್ಬಿಡಿ, ಪ್ಲೀಸ್ ಬಿಟ್ಬಿಡಿ, ಬಿಟ್ಬಿಡಿ, ಮೀರಾ, ಮೀರಾ, ಬಿಟ್ಬಿಡಿ, ಪ್ಲೀಸ್ ಬಿಟ್ಬಿಡಿ, ಮೀರಾ. ನಾನ್ ಕರ್ಣ, ಹೆದರ್ಕೋಬೇಡ. ಬಾ, ಮನೆಗೆ ಹೋಗೋಣ.